ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಬಂದು ಪಾಲಕ್ ಪನ್ನೀರ್ ರೈಸ್. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ 10ರಿಂದ 12 ಗೋಡಂಬಿನ ಆ್ಯಡ್ ಮಾಡೋಣ. ಗೋಡಂಬಿ ಲೈಟ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಈ ಪಾಲಕ್ ಪನ್ನೀರ್ ರೆಸಿಪಿಗೆ ಇವತ್ತೊಂದು ನಾನು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ಮಾಡೋದರಿಂದ ರೈಸ್ ಐಟಮ್ಸ್ ತುಂಬ ಚೆನ್ನಾಗಾಗುತ್ತೆ. ಆ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಏನು ಅಂತ ವಿಡಿಯೋ ವಾಚ್ ಮಾಡಿ ಗೊತ್ತಾಗುತ್ತೆ. ಇಷ್ಟು ಗೋಲ್ಡನ್ ಬ್ರೌನ್ ಆದಮೇಲೆ ಎತ್ತಿಡೋಣ. ಈಗ ಇದೇ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ತೊಳೆದಿಟ್ಟಿರೋ ಪಾಲಕ್ನ ಸಣ್ಣಕ್ಕೆ ಕಟ್ ಮಾಡಿ ಆ್ಯಡ್ ಮಾಡೋಣ. ನಾನಿಲ್ಲಿ ಯೂಸ್ ಮಾಡಿರೋದು ಒಂದು ದಪ್ಪ ಕಟ್ಟು ಪಾಲಕ್ ಸೊಪ್ಪನ್ನ. ಕಡ್ಡಿ ಯೂಸ್ ಮಾಡಬೇಡಿ, ಅದರಲ್ಲಿ ತುಂಬ ನಾರಂಶ ಇರೋದರಿಂದ ಅಷ್ಟು ಚೆನ್ನಾಗಿ ಪಾಲಕ್ ರೈಸ್ ಆಗೋಲ್ಲ. ಸೊ ಹಾಗಾಗಿ ಬರೀ ಎಲೆಗಳನ್ನ ಈ ಥರ ಸಣ್ಣಕ್ಕೆ ಚಾಪ್ ಮಾಡಿ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇನಿಷಿಯಲಿ ತುಂಬ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಫ್ರೈ ಆಗ್ತಾ ಇದು ಸ್ವಲ್ಪ ಕ್ವಾಂಟಿಟಿನೇ ಆಗೋದು. ಇದು ನೀರು ಬಿಡ್ತಾ ಹೋಗುತ್ತೆ. ಸೊ ನೀರು ಬಿಟ್ಟು ಫ್ರೈ ಆಗೋವ್ರಿಗೆ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಗರಿಯಷ್ಟು ಕರಿಬೇವನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ 4 ಹಸಿಮೆಣಸಿನ್ಕಾಯಿ, 10 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕಿ ಮಿಕ್ಸ್ ಮಾಡಿ ಫುಲ್ ಪಾಲಕ್ಕು ಡ್ರೈ ಆಗೋವರೆಗೆ ಬಿಡೋಣ. ಇದನ್ನೀಗ ಮಿಕ್ಸರ್ ಕಂಟೆಂಟ್ಗೆ ಹಾಕಿ ಸ್ವಲ್ಪ ನೀರು, ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಈ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಆ್ಯಡ್ ಮಾಡೋಣ. ನಾನಿಲ್ಲಿ 200 ಗ್ರಾಮ್ಸ್ ಆಗೋಷ್ಟು ಪನ್ನೀರನ್ನ ಯೂಸ್ ಮಾಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿ ಹಾಕೋದ್ರಿಂದ ರೈಸ್ ತಿನ್ನಬೇಕಾದ್ರೆ ಒಂದೊಂದು ತುತ್ತಕ್ಕೂ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಸಾಟ್ ಮಾಡೋಣ. ಡೈರೆಕ್ಟ್ ಹಾಕೋದ್ರಿಂದ ಅಷ್ಟು ಸಪ್ಪೆ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಇಷ್ಟು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಲೋವಲ್ಲಿಟ್ಟು ಮಾಡಿದ್ರೆ ಈವನ್ನಾಗಿ ಪನ್ನೀರ್ ಫ್ರೈ ಆಗುತ್ತೆ. ತುಂಬ ಫ್ರೈ ಆದರೆ ಗಟ್ಟಿ ಆಗುತ್ತೆ ಪನ್ನೀರು. ಸೊ ನೋಡಿಕೊಂಡು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಕಲರ್ ಚೇಂಜ್ ಆದರೆ ಪನ್ನೀರ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಗುತ್ತೆ. ಈಗ ಇದನ್ನು ಎತ್ತಿಟ್ಟು ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋಕ್ಕೆ ಬಿಡೋಣ. ಈಗ ಇದಕ್ಕೆ 2 ಪಲಾವ್ ಎಲೆ, 4 ಲವಂಗ, 1 ಇಂಚು ಚಕ್ಕೆ ಹಾಕಿ ಫ್ಲೇವರ್ ಬಿಡೋವರೆಗೆ ಫ್ರೈ ಮಾಡ್ಕೊಳ್ಳೋಣ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೋಣ. ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಪಾಲಕ್ ಪನ್ನೀರ್ ರೈಸ್ಗೆ ಟೊಮ್ಯಾಟೊ ಯೂಸ್ ಮಾಡಲ್ಲ. ಸೊ ಹುಳಿ ಅಂಶಕ್ಕಾಗಿ ನಿಂಬೆಹಣ್ಣು ಯೂಸ್ ಮಾಡೋಣ. ಇಷ್ಟು ಫ್ರೈ ಆದಮೇಲೆ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಬೇಯಿಸಿಟ್ಟಿರೋ ಅವರೆಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬಟಾಣಿ ಯೂಸ್ ಮಾಡ್ತಾರೆ. ಈಗ ಪಾಲಕ್ನ ರುಬ್ಬಿರೋ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡೋಣ. ಒಂದು ಮಿಕ್ಸ್ ಕೊಟ್ಟು ಪಾಲಕ್
ಸುತ್ತ ಎಣ್ಣೆ ಬಿಡೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಕುದೀತಿರಬೇಕಾದ್ರೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಕುದಿ ಬಂದಮೇಲೆ ನಾನು ಹೇಳಿರೋ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಮಸಾಲ ಮ್ಯಾಗಿ ಅವ್ರದ್ದು. ಸೊ ಇದು 12 ಆಯ್ದ ಪದಾರ್ಥಗಳಿಂದ ಮಾಡಿರ್ತಾರೆ. ಸೊ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ರೈಸ್ ಪಲಾವ್ ಮಾಡಿದಾಗ ಇದನ್ನ ಯೂಸ್ ಮಾಡೋದ್ರಿಂದ ನಾವು ಮಾಡ್ತಿರೋ ರೆಸಿಪಿ ಇನ್ನೂ ಅದ್ಭುತವಾಗಿ ರುಚಿ ಕೊಡುತ್ತೆ. ಸೊ ಇದನ್ನು ಒಂದು ಮಿಕ್ಸ್ ಕೊಟ್ಟು ಕುದಿಲಿಕ್ಕೆ ಬಿಡೋಣ. ಇಷ್ಟು ಸುತ್ತ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಆ್ಯಡ್ ಮಾಡೋಣ. ಈಗ ಫ್ರೈ ಮಾಡಿಟ್ಟಿರೋ ಗೋಡಂಬಿ, ಹಾಗೆ ಪನ್ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನು ಗೊಜ್ಜು ಥರ ಮಿಕ್ಸ್ ಮಾಡಿ ಎತ್ತಿಟ್ಟು ಸ್ವಲ್ಪ ರೈಸ್ಗೆ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಇದನ್ನು ಯೂಸ್ ಮಾಡ್ಬೋದು. ಓವರಾಲ್ ಇಷ್ಟು ಮಿಕ್ಸ್ ಆದಮೇಲೆ ಈ ಪಾಲಕ್ ಪನ್ನೀರ್ ರೈಸ್ನ ಕಂಪ್ಲೀಟ್ಲಿ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ತುಪ್ಪ ಜಾಸ್ತಿ ಬಳಸದೇ ಇರೋರು ಈ ಥರ ಲಾಸ್ಟಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋದ್ರಿಂದ ಆ ಫ್ಲೇವರ್ ಹಾಗೇ ಉಳಿಯುತ್ತೆ. ಪಾಲಕ್ ಪನ್ನೀರ್ ರೈಸ್ ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ಮಿಕ್ಸ್ ಕೊಟ್ಟು ಈಗ ಇದಕ್ಕೆ ರೈಸ್ ಆ್ಯಡ್ ಮಾಡೋಣ. ಈವನ್ ಆಗಿ ಸ್ಪ್ರೆಡ್ ಆಗೋ ಥರ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಂಟೆಂಟ್ಸ್ ಮಿಕ್ಸ್ ಆಗೋವರೆಗೆ ಬಿಟ್ಟು ಸರ್ವ್ ಮಾಡಿದ್ರೆ ಪಾಲಕ್ ಪನ್ನೀರ್ ರೈಸ್ ರೆಡಿ. ಪಾಲಕ್ ಪನ್ನೀರ್ 2 ಪ್ರೋಟೀನ್, ಹೈ ಪ್ರೋಟೀನ್ ಇರೋದರಿಂದ ಇದು ತುಂಬ ಒಳ್ಳೆ ಫುಡ್. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.